ಸಹೃದಯರಿಗೆ ನಮಸ್ಕಾರ. ಶರಣ ಸಂಗವ್ಯಸನ ಭುಜಗಾಭರಣ ಅಮರ ಕಿರೀಟ ಮಂಡಿತ ಚರಣ ಚಾರು ಚರಿತ್ರ ನಿರುಪಮ ಬಾಳ ಶಿಖಿನೇತ್ರ ಕರಣ ನಿರ್ಮಲ ಭಜಕ ರಘ ಸಂಹರಣ ದಂತಿ ಚಮೂರು ಚರ್ಮಾಂಬರನೆ ಸಲಹುಗೆ ಭಕುತ ಜನರನು ಪಾರ್ವತೀ ರಮಣ. ಇವತ್ತು ಶಿವನ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ನಿನ್ನೆ ದಿವಸ ಕ್ಷೇತ್ರಜ್ಞ ಯೋಗದ ಬಗ್ಗೆ ಚಿಂತೆ ಮಾಡ್ತಾ, ಕ್ಷೇತ್ರ ಅಂದರೆ ಯಾವುದು, ಕ್ಷೇತ್ರಜ್ಞ ಅಂದರೆ ಯಾರು, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಬಂಧ ಎಂಥದ್ದು, ಆ ಸಂಬಂಧ ನಮ್ಮ ಜ್ಞಾನದ ರೂಪ ಅನ್ನೋ ರೀತಿಯನ್ನು ಹೇಳೋದನ್ನು ನೋಡಿದ್ವಿ. ನಿನ್ನೆ ನೋಡ್ತಾ ಒಂದು ಪಟ್ಟಿ ಮಾಡ್ತಾ ಇದ್ವಿ. ಕೊನೆಗೆ ಈ ಕ್ಷೇತ್ರ ಅಂದರೆ ಎಲ್ಲೆಲ್ಲಿದೆ ಅನ್ನೋದನ್ನು ಪಟ್ಟಿ ಮಾಡಿದಾಗ 24 ಕ್ಷೇತ್ರಗಳಲ್ಲಿದೆ ಅಂತ ಭಗವಂತ ಹೇಳ್ತಾನೆ. ಅದನ್ನು ಪಟ್ಟಿ ಮಾಡ್ತಾ ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ, ಇಂದ್ರಿಯಗಳು, ಮನಸ್ಸು, ಪಂಚ ಇಂದ್ರಿಯ ಗೋಚರಗಳು ಇವೆಲ್ಲ ಸೇರಿ 24 ಸ್ಥಾನದಲ್ಲಿ ಕ್ಷೇತ್ರ ಅಂತ ಕರಿತೇನೆ ಅಂತ ಹೇಳ್ತಾನೆ. ಅದಷ್ಟೇ ಅಲ್ಲ, 24 ಆಗಿದ್ರೆ ಚೆನ್ನಾಗಿತ್ತು. ಆ 24 ಒಂದಕ್ಕೊಂದು ವಿಕಾರ ಆಗ್ತದೆ ಅಂತ ಹೇಳ್ತಾನೆ. ಬಹಳ ಚೆನ್ನಾಗಿರುವಂಥ ಮಾತಿದು. ವಿಕಾರ ಅಂದರೆ, ಈಗ ತಮಾಷೆ ಆಯಿತು ಬರಬೇಕಾದ್ರೆ ನನಗೆ ಕುಮಾರವ್ಯಾಸ ಭಾರತದ್ದು ಸಾಕಷ್ಟು ಪದ್ಯ ಬಾಯಿಗೆ ಬರುತ್ತೆ. ಆದರೆ ತಲೆಯಲ್ಲಿ ತುಂಬ ಯೋಚನೆ ಇತ್ತು, ಈ ಮೈಕ್ ಧ್ವನಿ ಕೇಳಿಸ್ತಾ ಇತ್ತು. ನನಗೆ ಈಗ ಓದಿದ್ನಲ್ಲ ಆ ಶ್ಲೋಕ ಬಾಯಿಗೆ ಬರಲಿಲ್ಲ. ತಕ್ಷಣ ರಾಮು ಮನೆಗೆ ಹೊಡ್ಬಿಟ್ಟು ಆ ಪುಸ್ತಕ ತಂದು ಕೊಟ್ಟರು. ಮನೆಯಲ್ಲಿ ಸುಮ್ಮನೆ ಹೇಳ್ತಾ ಇರ್ತೀನಿ, ನಾನು ಬಾಯಿಗೆ ಬೇಕಾಗಿಲ್ಲ ಅದು. ಮನೆಯಲ್ಲಿ ನಾನು ಹೇಳೋದನ್ನು ಕೇಳಿ ಮನೆ ಮಂದಿಗೆಲ್ಲ ಬರ್ತಾ ಇದೆ ಶ್ಲೋಕ. ಈಗ ಅದು ಅಂಥದ್ದು ನನಗೆ ಬರಲಿಲ್ಲ ಬಾಯಿಗೆ. ಈಗ ನೋಡಿ, ಇದು ವಿಕಾರ ಅಂತ ಹೇಳೋದು. ಮನಸ್ಸಲ್ಲಿ ಏನಾದರೂ ಒಂಚೂರು ಕಿರಿಕಿರಿ ಇದ್ದರೆ ಅಥವಾ ಹೊರಗಿನ ಸದ್ದೇನಾದರೂ ಕೇಳಿಸ್ತಾ ಇದ್ದರೆ ಬರುವಂಥದ್ದು ಬರೋಲ್ಲ, ಇದು ವಿಕಾರ ಅಂತ ಅವ್ರು ಹೇಳ್ತಾರೆ. 24 ಕ್ಷೇತ್ರಗಳು ಒಂದಕ್ಕೊಂದು ವಿಕಾರ ಮಾಡ್ತವೆ ಮತ್ತೊಂದರ ಮೇಲೆ. ಗಮನಿಸಿರ್ಬೇಕು. ತಾವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಮುಂದೆ ಒಂದು ಗಾರ್ಬೇಜ್ ವೆಹಿಕಲ್ ಹೋಗ್ತಿತ್ತು ಅಂತ ಇಟ್ಕೊಳ್ಳಿ. ಆ ವಾಸನೆಗೆ ಓ ಮಾರಾಯ ಬೇಗ ಹೋದ್ರೆ ಸಾಕಪ್ಪ, ದಾಟಿ ಮುಂದೆ ಹೋದ್ರೆ ಸಾಕು ಅಂತ ಹೇಳಿ ಬೇರೆ ಆಲೋಚನೆ ಕೂಡ ಬರಲ್ಲ ಆವಾಗ. ಅಂದರೆ ಒಂದು ವಿಕಾರ ಮನಸ್ಸಿನ ವಿಕಾರವನ್ನು ಮಾಡ್ತದೆ. ಮೂಗಿಗಾಗುವಂಥ ವಿಕಾರ ಮನಸ್ಸಿನ ವಿಕಾರ ಮಾಡ್ತದೆ. ಅಥವಾ ಮನಸ್ಸಿಗೆ ವಿಕಾರ ಆಗಿದ್ದರೆ ತಾವು ಗಮನಿಸಿರ್ಬೇಕು, ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡಿರ್ತಾರೆ, ಚೆನ್ನಾಗಿ ಅಡುಗೆ ಮಾಡಿರ್ತಾರೆ, ನಿಮ್ಮ ಮನಸ್ಸಿಗೆ ಸೌಖ್ಯ ಇಲ್ಲ, ಅವತ್ತೇನೋ ಬೇಜಾರಾಗ್ಬಿಟ್ಟಿದೆ. ಮನೆಗೆ ಬಂದು ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಳ್ಳಿದ್ದು, ಯಾಕೆ ಕಿರಿಕಿರಿ ಮಾಡ್ತೀಯ ನೀನು, ಹಾಕ್ಬೇಡ, ಬೇಡ ನನಗೆ. ಸಾಮಾನ್ಯವಾಗಿ ಚೆನ್ನಾಗಿ ಊಟ ಮಾಡ್ತಿದ್ರಿ ನೀವು, ಅವತ್ತು ಮನಸ್ಸಲ್ಲದೆ ಇರೋದ್ರಿಂದ ನಾಲಿಗೆ ಕೂಟ ಕೆಟ್ಟು ಹೋಯ್ತು ಅಂತ. ಅಂದರೆ ಒಂದು ವಿಕಾರ ಹೇಗೆ ಇನ್ನೊಂದು ವಿಕಾರಕ್ಕೆ ಅಣಿ ಮಾಡ್ತದೆ ಅನ್ನೋದನ್ನು ನೆನೆಸ್ಕೊಂಡ್ರೆ ಗಾಬರಿ ಆಗಿಬಿಡುತ್ತೆ. 24 ಕ್ಷೇತ್ರಗಳಿದ್ದು ಒಂದಕ್ಕೆ ಇನ್ನೊಂದು ವಿಕಾರ ಪರಿಣಾಮ ಆಗ್ತಾ ಇದ್ದರೆ, ಅದಕ್ಕೆ ಅವ್ರು ಹೇಳೋದು ಬರೀ 24 ಮಾತ್ರ ಅಲ್ಲ, ಒಂದರಿಂದ ಇನ್ನೊಂದಕ್ಕಾಗುವಂಥ ವಿಕಾರಗಳು ಕೂಡ ನನ್ನ ಕ್ಷೇತ್ರದಲ್ಲಿ ಬರ್ತದೆ. ನಾನು ಮೊದಲು ಹೇಳಿದ್ನಲ್ಲ ನೀನೆ, ಇನ್ನು ಯಾವುದ್ರಲ್ಲಿ ಬರೋಲ್ಲ ಅಂತ ಕೇಳಬೇಕಷ್ಟೇ. ಅಂದರೆ ಪರಮಾತ್ಮನ ಕ್ಷೇತ್ರ ಎಲ್ಲ ಕಡೆಗೂ ಇದೆ, ಎಲ್ಲ ಕಡೆಗೂ ಸಮಾನವಾಗಿ ವ್ಯಾಪ್ತಿಯಾಗಿದೆ ಅಂತಾಯಿತು. ಈಗ ಅರ್ಜುನಿಗೆ ಇನ್ನೊಂದು ಸಂಶಯ ಬಂತು. ಕ್ಷೇತ್ರದ ಬಗ್ಗೆ ಇಷ್ಟೊಂದು ಹೇಳಿದೆಯಪ್ಪ, ಒಪ್ಕೊಳ್ಳೋಣ. ಈ ಕ್ಷೇತ್ರಜ್ಞನ ಕೆಲಸ ಏನು? ಅವನು ನೋಡ್ತಾ ಇದ್ದಾನೆ ಕ್ಷೇತ್ರ ಹೇಗಿದೆ, ಕ್ಷೇತ್ರ ನಿಯಂತ್ರಣ ಮಾಡುವಂಥವನು, ನಿಯಾಮಕ ಅವನು, ಕೂತ್ಕೊಂಡು ಕ್ಷೇತ್ರ ಹೇಗಿದೆ ನೋಡ್ತಾನೆ. ಅವನ ಗುಣಲಕ್ಷಣ ಹೇಳಿಲ್ಲಲ್ಲ ನೀನು. ಕ್ಷೇತ್ರದ್ದು ಹೇಳಿದೆ, ಕ್ಷೇತ್ರಜ್ಞನ ಗುಣಲಕ್ಷಣ ಹೇಳಿಲ್ಲ. ಅವನು ಗೊತ್ತು ಮಾಡ್ಕೊಳ್ಳೋದು ಹೇಗೆ? ಏನಾದರೆ ಕ್ಷೇತ್ರಜ್ಞ ನಮಗೆ ಸಿಗ್ತಾನೆ, ಅವನು ಹುಡ್ಕೋದು ಹೇಗೆ ಅದನ್ನು ಹೇಳುವಂದಾಗ ಮತ್ತೊಂದು ಪಟ್ಟಿ ಮಾಡ್ತಾನೆ ಕೃಷ್ಣ. ಆ ಪಟ್ಟಿಯಲ್ಲಿ ಸ್ವಲ್ಪ ಸಣ್ಣದಿದೆ ಪಟ್ಟಿ. 20 ಜ್ಞಾನ ಸಾಧನೆಗಳನ್ನು ಹೇಳ್ತಾನೆ. 24 ಇಲ್ಲ, ಈಗ 20 ಜ್ಞಾನ ಸಾಧನೆಗಳನ್ನು ಮಾಡಿ ಈ ವಿಷ್ಣು ನಿನ್ನ ಕಡೆಗಿದ್ದರೆ ಕ್ಷೇತ್ರಜ್ಞ ಕಾಣಿಸ್ತಾನೆ. ಎಷ್ಟು ಸುಲಭವಾದ ಹಾರಿ ಹೇಳಿಕೊಟ್ಟಿದ್ದಾನೆ ಅಂದರೆ, ಆ 20 ನಿನ್ನ ಕಡೆಗಿದ್ದರೆ, ಜ್ಞಾನ ಸಾಧನೆ ನಿನ್ನ ಕಡೆ ಆಗಿದ್ದರೆ ಕ್ಷೇತ್ರಜ್ಞನ ದರ್ಶನ ನಿನಗಾಗ್ತದೆ. ಅವು 20 ಯಾವುವು ಅಂತ. ಅದರಲ್ಲಿ ಕೆಲವು ಸಕಾರಾತ್ಮಕವಾದಂಥವು ಕೆಲವಿದೆ, ನಕಾರಾತ್ಮಕವಾದಂಥವು ಕೆಲವಿದೆ. ಅಂದರೆ ಯಾವುದನ್ನು ಮಾಡಿದರೆ ಕ್ಷೇತ್ರಜ್ಞನ ದರ್ಶನ ಆಗ್ತದೆ ಅಂತ ಕೆಲವು ಹೇಳಿದರೆ, ಏನು ಮಾಡದೇ ಹೋದರೆ ದರ್ಶನ ಆಗ್ತದೆ ಅಂತ ಹೇಳುವಂಥದ್ದು ಕೆಲವು. ಏನು ಮಾಡಿದರೆ ದರ್ಶನ ಆಗ್ತದೆ ಎನ್ನುವಂಥದ್ದು ಸಕಾರಾತ್ಮಕವಾಗಿರುವಂಥದ್ದು, ಏನು ಮಾಡದೇ ಹೋದರೆ ಕ್ಷೇತ್ರಜ್ಞನ ಪರಿಚಯ ಆಗ್ತದೆ ಅನ್ನುವಂಥದ್ದು ನಕಾರಾತ್ಮಕವಾಗಿರುವಂಥದ್ದು. ಆ ಪಟ್ಟಿ ಕೆಲವು ಚೆನ್ನಾಗಿದೆ, ಹೇಳ್ತೇನೆ. 20 ಗುಣಗಳಲ್ಲಿ ಮೊದಲೇದ್ದು ಅಮಾನಿತ್ವ ಅಂತ. ಅಮಾನಿತ್ವ ಅಂತ. ಈ ಅಮಾನಿತ್ವ ಅಂದರೆ ವಿನೀತವಾದಂಥ ಭಾವ.
ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಈ ಹುಲ್ಲಾಗು ಬೆಟ್ಟದಡಿ ಸ್ವಲ್ಪ ತೊಂದರೆ ಮಾಡಿತ್ತು ನನಗೆ. ಎಲ್ಲೊಂದು ಕಡೆ ಹೇಳ್ತಾ ಇರಬೇಕಾದ್ರೆ ಹುಲ್ಲಾಗು ಬೆಟ್ಟದಡಿ ಅಂತ ಹೇಳಿ, ಹುಲ್ಲಾಗು ಬೆಟ್ಟದಡಿ ಅಂದರೆ ಏನು ಅರ್ಥ ಹೇಳಿ? ಬೆಟ್ಟದಲ್ಲಿ ಹುಲ್ಲಿದೆ ಅಂತ ಅರ್ಥ ಆಯಿತು, ಅದು ಒಂದಾಯಿತು. ದನಕರು ಹುಲ್ಲಾಯಿತು ಅಂತ ಒಂದಾದರೆ, ಮಹತ್ತಾದದ್ದನ್ನು ಕಂಡಾಗ ಬಾಗೋದನ್ನು ಕಲಿಯಪ್ಪ ನೀನು ಅಂತ. ಬೆಟ್ಟ ಅಂದರೆ ದೊಡ್ಡದು, ವಿಶೇಷವಾದಂಥದ್ದು. ದೊಡ್ಡದಾದಂಥ ವಸ್ತುವನ್ನು ಕಂಡಾಗ ಅದ್ರ ಮುಂದೆ ಹುಲ್ಲಾಗೋದನ್ನು ಕಲಿ. ಹುಲ್ಲಿನ ಗುಣ ಬಾಗೋದು. ನಮ್ಮ ಒಂದು ತಾವೋಯಿಸಮ್ ಅಂತ ಬರುತ್ತೆ, ಹೇಗೆ ನಮ್ಮ ಸೂಫಿಯಿಸಮ್ ಝೆನ್ ಇದೆಯೋ ಹಾಗೆ ತಾವೋಯಿಸಮ್ ಅಂತ ಪದ್ಧತಿ. ಲಾವೋತ್ಸು ಅನ್ನೋವಂಥವನು ಕಂಡು ಹಿಡಿದಂಥ ಪದ್ಧತಿ ಅದು. ಅವನು ಅದಕ್ಕೆ ಮೂಲಭೂತ ಮನುಷ್ಯ. ಅವನೊಂದು ಥೇರಿ ಹೇಳ್ತಾನೆ, ಅದ್ಭುತವಾದ ವಿಚಾರ ಹೇಳ್ತಾನೆ. ಹುಲ್ ಕಂಡು ನೆನಪಾದಾಗ ನೆನಪಿಗೆ ಬರುತ್ತೆ ನನಗದು. ಅವನು ಹೇಳ್ತಾನೆ, ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ, ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂತ. ಅರ್ಥ ಕಷ್ಟ ಅನಿಸುತ್ತೆ ಒಂದ್ಸಲ ಮೊದಲು ನೋಡಿದಾಗ. ಅವನು ಹೇಳ್ತಾನೆ, ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಆ್ಯಂಡ್ ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂತ. ಅದು ಹೇಗೆ ಅದು? ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ. ಫುಲ್ ಆಗಬೇಕಾದ್ರೆ ಖಾಲಿ ಯಾಕೆ ಆಗಬೇಕು? ಖಾಲಿ ಆಗದೆ ತುಂಬಲ್ಲ. ಒಬ್ಬ ವಿದ್ಯಾರ್ಥಿ ಗುರುಗಳ ಕಡೆಗೆ ಹೋದನಂತೆ. ಈ ಚೀನಾ ದೇಶದಲ್ಲಿ ಟೀ ಮಾಡೋ ಸೆರೆಮನಿ ಅಂತ ಇರುತ್ತೆ, ಟೀ ಸೆರೆಮನಿ ಅಂತ. ಆ ಗುರು ಕಡೆ ಹೋಗಿ, ಝೆನ್ ಗುರು ಕಡೆ ಹೋಗಿ, ನನಗೆ ಜ್ಞಾನ ಬೋಧನೆ ಮಾಡಿ ಅಂತ ಹುಡುಗ ಹೇಳಿದಂತೆ. ಆಯ್ತು ಮಗು ಕೂತ್ಕೋ, ಟೀ ಕೊಡ್ತೇನೆ ಅಂದ್ರಂತೆ ಅವರು. ಅವನು ಸಾಸರು ಕಪ್ ಹಿಡ್ಕೊಂಡು ಕೂತಿದ್ದಾನೆ. ಇವರು ಗುರುಗಳು ಟೀ ಹಾಕ್ತಾ ಇದ್ದಾರೆ. ಹಾಕುವಾಗ ಕಪ್ ನೋಡ್ತಾ ಇಲ್ಲ ಅವರು, ಆ ಹುಡುಗನ ಮುಖ ನೋಡ್ತಾ ಹಾಕ್ತಾ ಇದ್ದಾರೆ. ಆ ಕಪ್ ತುಂಬಿ ಸಾಸರಲ್ಲಿ ಬಿತ್ತು ಟೀ. ಇನ್ನು ಸ್ವಲ್ಪ ಆದರೆ ಟೀ ಸಾಸರ್ ತುಂಬಿ ಕೆಳಗಡೆ ಚೆಲ್ಲೋದು. ಆ ಹುಡುಗ, ಸ್ವಾಮಿ ಕಪ್ಪು ಸಾಸರ್ ತುಂಬ ಹೋಗಿದೆ, ಇನ್ನು ಜಾಗ ಎಲ್ಲ ಹಾಕೋದಕ್ಕೆ ಅಂದ್ರಂತೆ. ಆ ಹುಡುಗ ಗುರುಗಳು ಹೇಳಿದ್ರಂತೆ, ನಾನು ಅದನ್ನೇ ನೋಡ್ತಾ ಇದ್ದೀನಿ ಕಣೋ ಅಂದ್ರಂತೆ. ಏನು ಅಂದರೆ, ನಿನ್ನ ಮುಖ ನೋಡ್ತಾ ಇದ್ದೀನಿ, ತುಂಬೋದಕ್ಕೆ ಜಾಗನೇ ಇಲ್ಲವಲ್ಲ ನೀನಲ್ಲಿ, ಎಲ್ಲ ತುಂಬ್ಕೊಂಡು ಬಂದುಬಿಟ್ಟಿದೆಯಾ, ಖಾಲಿ ಮಾಡ್ಕೊಂಡು ಬಾ ತುಂಬ್ತೇನೆ ಅಂದ್ರಂತೆ. ನನ್ನಲ್ಲಿ ತುಂಬಿಕೊಂಡಿದ್ದರೆ ತುಂಬೋದಕ್ಕೆ ಅವಕಾಶ ಎಲ್ಲಿದೆ? ಅವನು ಹೇಳ್ತಾನೆ, ನೋಡಿ ಪರ್ವತದ ಮೇಲೆ ಮಳೆ ಆದರೆ, ಜೋರಾಗಿ ಮಳೆ ಪರ್ವತದ ಮೇಲೆ ಆದರೆ ನೀರು ಒಂದು ಹನಿ ನಿಂತ್ಕೊಳ್ಳಲ್ಲ. ಪರ್ವತದ ಬೆಟ್ಟದ ಮೇಲೆ ನೀರು ಬರೋದು ಮತ್ತು ಕೊಳ್ಳಕ್ಕೆ ಬರೋದು. ಕೊಳ್ಳ ಖಾಲಿ ಇದ್ದರೆ ಅಲ್ಲಿ ಬರುತ್ತೆ, ಕೊಳ್ಳ ತುಂಬಿದ್ರೆ ನೇರ ನೋಡಿದ್ವಲ್ಲ ಕೆರೆ ಕೋಡಿ ಹರಿತದೆ ಅಂತೀವಿ. ಹಾಗೆ ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ. ನಾವು ಮನಸ್ಸನ್ನು ಖಾಲಿಯಾಗಿ ಇಟ್ಕೊಂಡಷ್ಟು ಮಾತ್ರ ತುಂಬೋದಕ್ಕೆ ಸಾಧ್ಯ ಇದೆ ಅಂತ. ಆ್ಯಂಡ್ ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್. ನಾವು ಸಾಮಾನ್ಯ ಮನಸ್ಸಲ್ಲಿ ಇರೋದೇನು? ಗಟ್ಟಿಯಾಗಿರಬೇಕು ಅಂದರೆ, ಬಲಿಷ್ಠವಾಗಿರಬೇಕು ಅಂದರೆ ಹೀಗೆ ನಿಂತ್ಕೋಬೇಕು, ಬಿಗಿಯಾಗಿ ನಿಂತ್ಕೋಬೇಕು. ಬಗ್ಗೋದು ಅಶಕ್ತರ ಲಕ್ಷಣ ಅಂತ ಒಂದು ಕಲ್ಪನೆ ಇದೆ ನಮ್ಮಲ್ಲಿ. ಅವನು ಹೇಳ್ತಾನೆ, ಕಾಡಿನಲ್ಲಿ, ದೊಡ್ಡ ಕಾಡಿನಲ್ಲಿ ಒಂದು ಝಂಜಾವಾತ ಬಂತು ಅಂತ ಇಟ್ಕೊಳ್ಳಿ, ಬಿರುಗಾಳಿ ಬಂತು ಅಂತ ಇಟ್ಕೊಳ್ಳಿ, ಜೋರಾಗಿ ಬಿರುಗಾಳಿ, ಕ್ಯಾತ್ರಿನಾನೋ ರೀಟಾನೋ ಅಂಥದ್ದು ಬಂತು ಒಂದು ಯಾವುದೋ. ಜೋರಾಗಿ ಬಿರುಗಾಳಿ ಬಂದರೆ ಏನಾಗುತ್ತೆ ಹೇಳಿ? ದೊಡ್ಡ ದೊಡ್ಡ ಮರಗಳು, 50, 100, 150 ವರ್ಷ ಬದುಕಿದಂಥ ಮರಗಳು ಬೇರೆ ಸಮೇತ ಕಿತ್ತು ಬೀಳ್ತವೆ. ಆದರೆ ಹುಲ್ಲಿಗೆ ಏನಾಗುತ್ತೆ? ಒಂದು ಹುಲ್ಲು ಕಿತ್ತು ಬೀಳಲ್ಲ. ಅವ್ರು ಹೇಳ್ತಾನೆ, ಹುಲ್ಲು ಕಿತ್ತು ಬೀಳೋದು ಅಷ್ಟೇ ಅಲ್ಲ, ಹುಲ್ಲು ಸ್ವಚ್ಛ ಆಗ್ತದೆ ಅಂತ. ಮೇಲಿನ ಧೂಳು ಕೂಡ ಕೊಡ್ಕೊಂಡು ಸ್ವಚ್ಛ ಆಗ್ತದೆ ಅದಂತ. ಯಾಕಂದರೆ ಹುಲ್ಲಿಗೆ ಬಗ್ಗೋಗಿ ಬರುತ್ತೆ ಅಂತ. ಈ ಮರಗಳು ಅಹಂಕಾರ ನಿಂತ್ಕೊಂಡು, ನನಗೇನಾಗುತ್ತೆ ನಿಂತ್ಕೊಂಡಾಗ ಅಹಂಕಾರ ಇದ್ದರೆ ಬುಡು ಸಮೇತ ಕಿತ್ತು ಬೀಳ್ತೀಯಾ ಅಂತ. ಅದಕ್ಕೆ ಹೇಳ್ತಾರೆ, ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್ ಅಂತ. ಈ ಹುಲ್ಲಿನ ಗುಣ ಅಂತ ಹೇಳಿದೆ ನಾನು, ಹುಲ್ಲಾಗುವ ಬೆಟ್ಟದಡಿ ಅಂತ ಹೇಳಿದೆ. ಒಬ್ಬರು ಜಗಳಕ್ಕೆ ಬಂದ್ಬಿಟ್ಟು ನನ್ನ ಹತ್ರ, ಹಾಗೆಲ್ಲ ಹೇಳೋಕೆ ಹೋಗಬೇಡಿ ಸರ್, ಚೆನ್ನಾಗಿರಲ್ಲ ಅದು. ಹುಲ್ಲು ಅಂದರೆ ಹುಲ್ಲು ಸರ್, ಅದು ನನಗೆ ಬೇಡವಾ? ಅದು ಒಂದು ಸ್ಥೂಲವಾದಂಥ ಅರ್ಥ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ವಿನೀತ ಭಾವ ಅಂತಂದರೆ ದೊಡ್ಡದ್ದನ್ನು ಕಂಡಾಗ, ಮಹತ್ತಾದದ್ದನ್ನು ಕಂಡಾಗ ಒಪ್ಪಿಕೊಳ್ಳುವಂಥ ಮನಸ್ಸು, ವಿನಯ ಭಾವ ನಮ್ಮಲ್ಲಿರಬೇಕು ಅಂತ. ಎರಡನೇದು ಅದಂಭಿತ್ವ ಅಂತ. ಅದಂಭಿತ್ವ ಅಂದರೆ ಆಡಂಬರ. ಕೆಲವ್ರಿಗಿರುತ್ತೆ, ಮಾಡೋದು ಸ್ವಲ್ಪ, ಸದ್ದು ತುಂಬ ಜಾಸ್ತಿ. ನಾನು ಸಾಮಾನ್ಯ ತಮಾಷೆ ಮಾಡ್ತಿರ್ತೀನಿ, ನಮ್ಮ ಆಟೋ ಇದ್ದ ಹಾಗೆ ಅಂತ. ಹೋಗೋ ತಾಸಿಗೆ 20 ಕಿಲೋಮೀಟ್ರು, 10 ಕಿಲೋಮೀಟ್ರ್ ಕೆಲ್ಸೋಡು ಸಪ್ಲೈ ಮಾಡ್ತಾ ಇರುತ್ತೆ ಅದು. ಅಡಂಬಿತ್ತು ಅಂತ ಕೆಲವ್ರಿಗಿರುತ್ತೆ, ಸಣ್ಣ ಕೆಲಸ ಮಾಡಿದ್ರು ಜೋರಾಗಿ ಸದ್ದು ಮಾಡಿ ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ಳೋದು. ಶ್ರೀರಾಮಕೃಷ್ಣರು ಅದೇ ಹೇಳ್ತಾರೆ. ಶ್ರೀರಾಮಕೃಷ್ಣ ಹತ್ರ ಒಬ್ಬನು ಹೋಗ್ಬಿಟ್ಟು 500 ರೂಪಾಯಿ ದಾನ ಕೊಡ್ತೇನೆ ಅಂತ ಹೋದಂತೆ. ಅವ್ರು ನನಗೆ ಬೇಡ ಅಂದರು, ದುಡ್ಡು ಬೇಡ ನನಗೆ. ತೊಗೊಳ್ಬೇಕು, ನಿಮ್ಮ ಗುರುಗಳು ತಂದಿದ್ದೇನೆ 500 ರೂಪಾಯಿ, ನೋಡಿ ಬೆಳ್ಳಿ ರೂಪಾಯಿ ಒಂದೊಂದಾಗಿ ಎಣಿಸಿ ಕೊಡೋಕೆ ಹೋದಂತೆ. ಅವ್ರಿಗೆ ಗೊತ್ತಾಯ್ತು ಎದಕ್ಕೆ ಬಂದಿದ್ದಾನೆ ಇವನು ಅಂತ. ದುಡ್ಡು ಕೊಡೋದು ಮುಖ್ಯ ಅಲ್ಲ, ಕೊಟ್ಟಿದ್ದೀನಿ ಅಂತ ತೋರ್ಸೋಕೆ ಬಂದಿದ್ದಾನೆ ಅಂತ. ಅವ್ರು ಹೇಳಿದ್ರಂತೆ, ತೊಗೊಂಡು ಗಂಗಾ ನದಿಗೆ ಹಾಕ್ಬಿಡಿದ್ದಾನೆ, ತೊಗೊಂಡು ಹೋಗು ಅಂತ ಹೇಳಿದೆ. ನಾನು ಕೊಟ್ಟಿದ್ದೀಯಲ್ಲ, ನಂದಾಯ್ತಲ್ಲ ಇದು, ಇದನ್ನು ತೊಗೊಂಡು ಗಂಗಾ ನದಿಗೆ ಹಾಕ್ಬಿಡು ಅಂದರು. ಅವನಿಗೆ ಬೇಜಾರಾಯಿತು, 500 ರೂಪಾಯಿ ಗಂಗಾ ನದಿಗೆ ಹಾಕೋದು, ಗುರುಗಳು ಹೇಳ್ಬಿಟ್ಟಿದ್ದಾರೆ ಹಾಕ್ಬಿಡೋಣ ಅಂತ ಹೋದ. ಅವನು ಹೇಗೆ ಹಾಕಿದ, ಶಿಷ್ಯನ ಕಳಿಸಿದ್ರಂತೆ ರಾಮಕೃಷ್ಣರು, ಅವನೇನು ಮಾಡ್ತಾ ನೋಡ್ಕೊಂಡು ಬಾ ಅಂತ. ಅವನೇನು ಮಾಡ್ತಿದ್ದ ಅಂದರೆ, ನದಿ ದಂಡೆ ಮೇಲೆ ಕೂತ್ಕೊಂಡು ಹೇಳೋನು, ರಾಮಕೃಷ್ಣರಿಗೆ ಕೊಟ್ಟುಬಿಟ್ಟೆ 500 ರೂಪಾಯಿ, ಅವರು ಗಂಗಾ ನದಿಗೆ ಹಾಕು ಅಂತ ಹೇಳಿದ್ದಾರೆ, ಹಾಕ್ಬಿಡ್ತೀನಿ ನೋಡಿ, 1, 2 ಅಂತ ಎಣಿಸಿ ಹಾಕೋನಂತೆ. ಆ ಹುಡುಗರೆಲ್ಲ ನೀರೆಲ್ಲ ಹಾರಿ ಹಾಕಿ ತಗೊಂಡು ಹೋಗೋರು. ಅವನು 500 ಆಗೋರಿಗೆ ಎಣಿಸಿ ಹಾಕಿದ್ನಂತೆ. ಅಷ್ಟೊಂದು 500 ಜನ ಸೇರಿದ್ರು ಸುತ್ತಲೂ.
ಅಂದರೆ ಗೊತ್ತಾಗಬೇಕಲ್ಲ 500 ಜನಕ್ಕೆ ದಾನ ಮಾಡಿದ್ದಾನೆ ಇವನು ಅಂತ. ಈ ಆಡಂಬರದ ಆಸೆ ಎರಡನೇದು. ಅಹಿಂಸೆ, ಕ್ಷಮಾಗುಣ, ಆರ್ಜವ. ಆರ್ಜವ ಅಂದರೆ ರುಜುತೆಯಿಂದ ಜೀವನ ನಡೆಸುವಂಥದ್ದು, ಸರಳತೆಯಿಂದ ಜೀವನ ನಡೆಸುವಂಥದ್ದು, ಅದು ಆರ್ಜವ. ಗುರುಸೇವೆ, ಶುಚಿ. ಶುಚಿ ಎರಡರಲ್ಲಿ, ಕಾಯಶುದ್ಧಿ ಮನಶುದ್ಧಿ ಎರಡೂ ಇರಬೇಕು. ಕಾಯಶುದ್ಧಿ ಮನಶುದ್ಧಿ ಇರಬೇಕು. ಸ್ಥಿರಚಿತ್ತತೆ, ಅನ್ವೇವರಿಂಗ್ ಮೈಂಡ್, ಫರ್ಮ್ ಮೈಂಡ್, ಗಟ್ಟಿಯಾದ ಮನಸ್ಸು ಇರಬೇಕು. ಆತ್ಮಸಂಯಮ. ಆತ್ಮಸಂಯಮ ಅದು ಬಹುದೊಡ್ಡ ಗುಣ ಅಂತ ಶ್ರೀಕೃಷ್ಣ ಹೇಳ್ತಾನೆ, ಮುಂದೆ ಬರ್ತದೆ. ಮುಂದೆ ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ. ಆತ್ಮಸಂಯಮ ಅಂತ ಹೇಳಿದ, ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳ್ಳೋಕೆ ಹೇಳಿದ. ಇನ್ನು ಮುಂದೆ ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ಕೂಡ ವೈರಾಗ್ಯ ಇರಬೇಕು. ನಂತರ 11ನೇದು ಅಹಂಕಾರವಿಲ್ಲದೆ ಇರುವಂಥದ್ದು. 12 ಜನ್ಮ, ಸಾವು, ಮುಪ್ಪು, ರೋಗ ಇವುಗಳಲ್ಲಿರುವಂಥ ಕೆಡಕನ್ನು ಗ್ರಹಿಸುವುದು. ಇದು ಯಾಕೆ ಬೇಕು ಹೇಳಿ? ಕೆಡಕನ್ನು ಗ್ರಹಿಸುವಂಥದ್ದು ಯಾಕೆ? ಅವ್ರು ಹೇಳ್ತಾರೆ, ಮನುಷ್ಯ ಹುಟ್ಟಿದಾಗ ತಾನು ಚಿರಂಜೀವಿ ಅಂತ ಭಾವನೆ ಇರುತ್ತೆ. ನಾನು ಹೀಗೆ ಇರ್ತೀನಿ, ಯಾವಾಗಲೂ ಹೀಗೆ ಇರ್ತೀನಿ ಅಂತ. ಅವನಿಗೆ ಸ್ವಲ್ಪ ಗೊತ್ತಾಗಬೇಕು. ನಮ್ಮ ಸಿದ್ಧಾರ್ಥನಿಗೆ ಆದದ್ದು ಅದೇ ಅಲ್ವಾ? ಸಿದ್ಧಾರ್ಥನಿಗೆ 29 ವರ್ಷ ತಂದೆ ಎಷ್ಟು ಸುಖವಾಗಿ ಬೆಳೆಸಿಬಿಟ್ಟ ಅಂತಂದರೆ, ಕಷ್ಟದ ಒಂದು ಕೊಂಕು ಕೂಡ ಕಾಣಿಸಿದ ಹಾಗೆ ಬೆಳೆಸಿದ. ಒಂದು ದಿವಸ ಹೊರಗಡೆ ಹೋದಾಗ ಸಿದ್ಧಾರ್ಥ ನೋಡಿದ, ಮುಪ್ಪನ್ನು ನೋಡಿದ, ಸಾವನ್ನು ನೋಡಿದ, ಭಿಕ್ಷುಕನ್ನು ನೋಡಿದ, ಎಲ್ಲ ನೋಡಿದ. ಜಗತ್ತಂದ್ರೆ ಹೀಗಿದೆಯಾ ಅಂತ ಶಾಕ್ ಆಗಿ ಅವನು ಬುದ್ಧ ಆದ ಅಂತ. ಅದಕ್ಕೆ ಹೇಳ್ತಾರೆ, ಜಗವೆಲ್ಲ ಮಲಗೆಲ್ಲರೂ ಬುದ್ಧನೊಬ್ಬನಿದ್ದ ಅಂತ. ಅವನಿದ್ದು ಹೋದ. ಇಲ್ಲಿ ಇದನ್ನು ಕಲ್ಪನೆ ಆದರೂ ಮಾಡ್ಕೊಳ್ರಪ್ಪ, ನಾವು ಹೀಗೆ ಇರೋಲ್ಲ, ಜನ್ಮ ಬರುತ್ತೆ, ಅದ್ರ ಹಿಂದೆ ಸಾವು ಬಂದಿದೆ. ಶಂಕರಾಚಾರ್ಯರೇ ಹೇಳಿದರು, ನಾವು ಹುಟ್ಟಿದ ಕ್ಷಣದಿಂದ ಸಾವು ನನ್ನ ಕಾಲು ಹಿಡ್ಕೊಂಡಿದೆ ಅಂತ. ಸಾವಿನ ಬಗ್ಗೆ, ಮುಪ್ಪು, ರೋಗ ಇವು ಬರ್ತಾವೆ ಎಂದು ಗೊತ್ತಿದ್ರೆ ಮನಸ್ಸು ಪ್ರಿಪೇರ್ ಆಗಿರ್ತದೆ. ನಾನು ಯಾವಾಗಲೂ ಹೀಗೆ ಇರಲ್ಲ ಅಂತ ತಿಳ್ಕೋಬೇಕು. ಮುಂದೆ ಅನಾಸಕ್ತಿ. ಮುಂದೆಂದು ಮನಸ್ಸನ್ನು ಸುತ್ತಮುತ್ತಲಿನ ಜನರ ವಿಷಯದಿಂದ ಮುಕ್ತವಾಗಿಸುವುದು. ಇದು ಸ್ವಲ್ಪ ಕಷ್ಟದ ಕೆಲಸನೇ, ನಮ್ಮ ವಿಷಯ ಅಲ್ಲ. ಸುತ್ತಮುತ್ತಲ ಜನರ ವಿಷಯದಿಂದ ಮುಕ್ತವಾಗಿಸುವುದು. ಕೆಲವೊಂದು ಪದ ಇಷ್ಟು ಹತ್ತತ್ರ ಬರ್ತಾವಲ್ಲ, ಸ್ವಲ್ಪ ವಿವರಣೆ ಆಗತ್ತೆ. ಮತ್ತೊಬ್ಬರ ವಿಷಯದ ಬಗ್ಗೆ ನಮಗೆ ತುಂಬ ಕುತೂಹಲ ಇರುತ್ತೆ. ಅದಕ್ಕೆ ಒಂದು ಕಡೆ ಬಟ್ರಾನ್ ರಸಲ್ ಚೆನ್ನಾಗಿ ಹೇಳ್ತಾನೆ, ನಮ್ಮ ಸ್ವಭಾವ ಹೇಗಿದೆ ಅಂದರೆ, ನಮ್ಮ ಬಾಗಿಲು ಮನೆ ಕೊರಕಲ್ನಿಂದ ಎದುರುಗಡೆ ಮನೆ ಡ್ರಾಯಿಂಗ್ ಹೋಲಲ್ಲಿ ಏನಾಗ್ತದೆ ನೋಡಬೇಕು ಅಂತ. ನಮ್ಮ ಮನೆ ಕೊರಕಲಿದೆಯಲ್ಲ ಬಾಗಿಲು, ನನ್ನ ಮನೆ ಬಾಗಿಲಿನ ಕೊರಕಲು ಕಾಣಿಸೋಲ್ಲ ನನಗೆ, ಅದೇ ಕೊರಕಲಿದೆ ಬಾಗಿಲಲ್ಲಿ, ಅದನ್ನು ಗಮನಿಸೋಲ್ಲ. ಮತ್ತೊಬ್ಬರ ಮನೆ ಡ್ರಾಯಿಂಗ್ ಹಾಲಲ್ಲಿ ಏನಾಗ್ತದೆ ನೋಡೋದು ಅಂತ. ಅಂದರೆ ಮತ್ತೊಬ್ಬರ ಮನೆ ವಿಷಯದ ಬಗ್ಗೆ ಮನಸ್ಸನ್ನು ಸೇರಿಸುವಂಥದ್ದು, ಅದರಿಂದ ಮುಕ್ತ ಆಗಬೇಕು ಅಂತ. 15ನೇದು ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ ಅಂತ. ಆಗಲೇ ಸ್ಥಿರಚಿತ್ತತೆ ಹೇಳಿದೆ. ಸ್ಥಿರಚಿತ್ತತೆ ಬೇರೆ, ಇಷ್ಟಾನಿಷ್ಟಗಳ ನಡುವೆ ಸಮಚಿತ್ತತೆ ಬೇರೆ. ಸ್ಥಿರಚಿತ್ತತೆ ಅಂದರೆ ಯಾವ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ತಿರೋ, ಹಿಂದೆ ಮುಂದೆ ನೋಡಿದೆ ಗಟ್ಟಿಯಾಗಿ ಮಾಡೇ ತೀರೋದು, ಮನಸ್ಸು ಬದಲಾಯಿಸೋದಿಲ್ಲ, ಚಂಚಲತೆ ಇಲ್ಲ ಮನಸ್ಸಿಗೆ, ಗಟ್ಟಿಯಾಗಿ ಮಾಡುವಂಥದ್ದು. ಸಮಚಿತ್ತತೆ ಅಂದರೆ ಹಾಗಲ್ಲ, ಲಾಭ ಆದರೂ ಅಡ್ಡಿ ಇಲ್ಲ, ನಷ್ಟ ಆದರೂ ಅಡ್ಡಿ ಇಲ್ಲ, ಮನಸ್ಸಿನ ಸಮತೋಲನವನ್ನು ಕಳ್ಕೊಳ್ಳದೇ ಇರುವಂಥದ್ದು ಸಮಚಿತ್ತತೆ. ಇದೊಂದು ಹೇಳ್ತಾರೆ ಮುಂದೆ, ಭಗವಂತನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ. ಏಕಾಂತ ಪ್ರದೇಶದಲ್ಲಿ ವಾಸದ ಆಸೆ. ಇದು ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಕ್ಷೇತ್ರಜ್ಞನ ಅರಿಬೇಕಾದರೆ ಏಕಾಂತ ಪ್ರದೇಶದಲ್ಲಿ ವಾಸದ ಆಸೆ ಯಾಕೆ? ಏಕಾಂತ ಪ್ರದೇಶದಲ್ಲಿ ಯಾಕೆ ಇರಬೇಕು? ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ತಪಸ್ ಮಾಡೋದಕ್ಕೆ ಹಿಮಾಚಲಕ್ಕೆ ಹೋಗ್ಬಿಡ್ಬೇಕು, ಹಿಮಾಲಯಕ್ಕೆ ಹೋಗ್ಬಿಟ್ಟು ಆ ಗುಹೆಗಳಲ್ಲಿ ಕೂತ್ಕೊಂಡ್ರೆ ಶಾಂತವಾಗಿರ್ತದೆ ಅಂತ. ನಾನು ಎಲ್ಲೊಂದ್ಸಲ ಹೇಳಿದ್ದೆ, ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಿಮಗೆ ಸಿಗೋದು ಹಿಮಾಲಯದ ಶಾಂತಿ, ಅದು ನಿಮ್ದಲ್ಲ. ಹಿಮಾಲಯ ಮೊದಲು ಶಾಂತವಾಗಿದೆ, ಅದು ಶಾಂತವಾಗೇ ಇದೆ. ನೀವು ಸ್ವಲ್ಪ ತೊಂದರೆ ಕೊಡ್ತೀರೇನೋ ಅಷ್ಟೇ, ಆದರೆ ಅಲ್ಲಿ ಹೋದರೆ ಸಿಗೋದು ಶಾಂತಿ. ನಮಗೆ ಶಾಂತಿ ಸಿಗೋದು ಯಾವಾಗ ಅಂದರೆ ಮೆಜೆಸ್ಟಿಕ್ ಸ್ಕ್ವೇರಲ್ಲಿ ಅಂತ. ಅಲ್ಲಿ ಕೂಡ ಮನಸ್ಸಿನ ಶಾಂತಿ ಸಿಗೋದಾದರೆ ಅದು ನಮ್ಮ ಶಾಂತಿ. ಅದು ಇಲ್ಲಿ ಯಾಕೆ ಭಗವಂತ ಹೇಳ್ತಾನೆ ಏಕಾಂತ ಪ್ರದೇಶದಲ್ಲಿ ವಾಸದ ಆಸೆ ಯಾಕೆ ಇರಬೇಕು ಅಂತ? ನಾವು ಒಬ್ಬರೇ ಇದ್ದಾಗ ಇನ್ನೊಬ್ಬರ ಹತ್ರ ಚರ್ಚೆ ಮಾಡೋಕ್ಕೆ ಯಾರೂ ಇಲ್ಲ. ನನಗೆ ತಾವು ಗಮನಿಸಿರಬೇಕು, ಕೆಲವೊಂದು ಸಲ ನಮಗೆಲ್ಲ ಆದಂಥ ಅನುಭವ ಇದು. ಕೆಲಸದಿಂದ ಏನೋ ಓದೋಕ್ಕಾಗಲೋ ಬೇರೆ ಕಡೆ ಹೋಗಿ ಮೊದಲೇ ಸಲ ಹಾಸ್ಟೆಲಲ್ಲಿದ್ದರೆ, ಕೆಲಸ ಸಿಕ್ಕಾಗ ಟ್ರಾನ್ಸ್ಫರ್ ಆಗಿ ಮನೆಯೆಲ್ಲ ಬಿಟ್ಟು ಒಬ್ಬರೇ ಹೋಗಿರ್ತೀವಲ್ಲ, ಅಲ್ಲಿದ್ದಾಗ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಡಿಪ್ರೆಷನ್ ಬಂದುಬಿಡುತ್ತೆ. ಯಾಕೆ ಮನೆ ಬಿಟ್ಟು ಬಂದಪ್ಪ ಇಲ್ಲಿ ಅಂತ ಅನಿಸ್ಬಿಡುತ್ತೆ. ಸ್ವಲ್ಪ ದಿವಸ ಒಬ್ಬರೇ ರೂಮಲ್ಲಿ ಇದ್ದಾಗ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಅಭ್ಯಾಸ ಇಲ್ಲ, ಒಬ್ಬರೇ ಇದ್ದ ಅಭ್ಯಾಸ ಇಲ್ಲ ನಮಗೆ. ಯಾರೋ ಮಾತಾಡ್ತಿರ್ಬೇಕು, ಏನೋ ಚರ್ಚೆ ಮಾಡ್ತಿರ್ಬೇಕು. ಆದರೆ ಒಬ್ಬರೇ ಇದ್ದಾಗ ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ ನೀವು, ಮನಸ್ಸು ಹೊರಗಡೆ ಹೋಗಲ್ಲ, ಮನಸ್ಸು ಒಳಗಡೆ ತಿರುಗೋಕೆ ಶುರು ಆಗ್ತದೆ. ಚರ್ಚೆ ಮಾಡೋಕ್ಕೆ ಇನ್ನೊಬ್ರು ಇಲ್ಲಲ್ಲ, ನಿಮ್ಮ ಜೊತೆಗೆ ಚಿಂತೆ ಮಾಡಬೇಕು. ಅದಕ್ಕೆ ಒಬ್ಬ ದೊಡ್ಡ ಫಿಲಾಸಫರ್ ಹೇಳ್ತಾನೆ, ಯು ಟೇಕ್ ಅಪಾಯಿಂಟ್ಮೆಂಟ್ ಟು ಮೀಟ್ ಎವ್ರಿಬಡಿ ಎಲ್ಸ್, ಬಟ್ ಹ್ಯಾವ್ ಯು ಟೇಕನ್ ಅಪಾಯಿಂಟ್ಮೆಂಟ್ ಟು ಮೀಟ್ ಯುವರ್ ಸೆಲ್ಫ್?
ಇವ್ರನ್ನ ಭೇಟಿ ಆಗೋದಕ್ಕೆ ಕೇಳ್ತಿರಲ್ಲ, ಬರ್ಬೋದಾ ಸರ್, ನಾಳೆ 5 ನಿಮಿಷ ಮೀಟ್ ಮಾಡ್ಬೋದಾ ನಿಮ್ಮನ್ನ ಅಂತ ಎಲ್ಲರೂ ಕೇಳ್ತೀರಿ. ನಿಮ್ಮನ್ನು ಯಾವತ್ತಾದರೂ ಮೀಟ್ ಮಾಡ್ಕೊಂಡಿದ್ದೀರಾ, ಭೇಟಿ ಆಗಿದ್ದೀರಾ ಅಂತ, ಆತ್ಮ ಪರೀಕ್ಷಣೆ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ ಅಂತ. ಮನಸ್ಸು ಅಂತರ್ಮುಖಿ ಆಗೋದಕ್ಕೆ ಅವಕಾಶ ಹೆಚ್ಚಿರೋದು ಏಕಾಂಗಿಯಾಗಿದ್ದಾಗ. ಅದಕ್ಕೆ ಹೇಳ್ತಾನೆ, ಆದಷ್ಟು ಯಾವಾಗಾದರೂ ಏಕಾಂತ ಬಯಸು. ಏಕಾಂತ ಬಯಸಿದಾಗ ಮನಸ್ಸು ಹೊರಗಡೆ ಹೋಗದೆ ಒಳಗೆ ತಿರ್ಕೊಳ್ಳೋಕೆ ಅವಕಾಶ ಇದೆ. ಅದು ಕ್ಷೇತ್ರಜ್ಞ ನೋಡೋ ಲಕ್ಷಣ. ಇನ್ನೊಂದು, ಜನಸಮೂಹದಿಂದ ದೂರ ಇರುವ ವಿಚಾರ. ಏಕಾಂತ ಇರಬೇಕು ಅಂತ ಆಸೆ ಒಂದು, ಜನಸಮೂಹದಿಂದ ದೂರ ಇರೋದು ಯಾಕಂದರೆ ಜನಸಮೂಹದಲ್ಲಿ ಇದ್ದಾಗ ಅವ್ರ ಮಾತು, ಅವ್ರ ಚರ್ಚೆ ನನ್ನನ್ನು ವಿಚಾರ ಮಾಡೋದಕ್ಕೆ ಬಿಡೋದಿಲ್ಲ. ಎಷ್ಟೋ ಸಲ ನಾವು ಅನ್ಕೋತೀವಲ್ಲ, ಗುಂಪಿನಲ್ಲಿದ್ದಾಗ ವಿಚಾರ ಬೇರೆ ಇರ್ತದೆ. ನಾವೊಂದು ಪರೀಕ್ಷೆ ಮಾಡಿಸಿದ್ವಿ, ಸಾಮಾನ್ಯವಾಗಿ ಮೇಷ್ಟ್ರೆಲ್ಲ ಮಾಡಿಸ್ತಾರೆ ಕ್ಲಾಸಲ್ಲಿ ಇದನ್ನು. ನಮಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ವಿ ಕ್ಲಾಸಲ್ಲಿ. ಕಾಶ್ಮೀರ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ನಮಗೆ. ಅದನ್ನು ಸಾಲ್ವ್ ಮಾಡೋದಕ್ಕೆ ಏನು 4 ಹಾದಿ ಇದೆ. ನಾ ಕ್ಲಾಸಲ್ಲಿ ಕೊಟ್ಟಿದ್ದೆ 4 ಸೊಲ್ಯೂಷನ್ಸ್ ಇದೆ. ಏನು 4? ಒಂದು, ಕಾಶ್ಮೀರ ಅವ್ರಿಗೆ ಕೊಟ್ಬಿಡಿ, ತಕರಾರ ಬೇಡ, ಎಷ್ಟೊಂದು ಜಗಳಾಡೋದು ಇದನ್ನು. ಅಥವಾ 1 ಇಂಚ್ ಕೊಡಲ್ಲ, ಕಾಶ್ಮೀರ ನಮಗೆ ಇರಲಿ. 2ನೇದ್ದು. 3ನೇದ್ದು, ಇಬ್ಬರಿಗೂ ಬೇಡಪ್ಪ, ಅರ್ಧ ಮಾಡಿಬಿಡಿ ಅದನ್ನು. ಅರ್ಧ ನೀವು ತೊಗೊಳ್ಳಿ, ಅರ್ಧ ನಾವು ತೊಗೋತೀವಿ, ಜಗಳ ಬೇಡ. ಅಥವಾ ಕೊನೆಗೆ ನಮಗೂ ಬೇಡ ಅವ್ರಿಗೂ ಬೇಡ, ಆ ಸಪ್ರೇಟ್ ದೇಶ ಆಗಿ ಹೋಗ್ಬಿಡ್ಲಿ, ಹಂಗೆ ಒದ್ದಾಡ್ಕೊಂಡು ಬದುಕೊಂಡು ಹೋಗಲಿ ಅಂತನ್ನೋದು. ಈ 4 ಏನು ಮಾಡ್ತೀರಿ ಅಂಥೇಳಿ 25-30 ಜನ ಹುಡುಗರಿದ್ದ ಕ್ಲಾಸಲ್ಲಿ ಒಬ್ಬೊಬ್ಬರು ಒಂದು ಚೀಟಿ ಕೊಟ್ಟು ನಿಮ್ಮ ಅಭಿಪ್ರಾಯ ಬರೀರಿ ಅಂತ ಹೇಳಿದ್ವಿ, ಸ್ವಂತ ಅಭಿಪ್ರಾಯ. ಅವ್ರು ಬರೆದ್ರು. ಆಮೇಲೆ 5 ಜನ ಗುಂಪು ಮಾಡಿ ನೀವು ಚರ್ಚೆ ಮಾಡಿ ಬರೀರಿ ಅಂತ ಹೇಳಿದ್ವಿ. ಈ 4ರಲ್ಲಿ ಯಾವುದೋ ಒಂದು ತೀರ್ಮಾನ ಮಾಡಬೇಕಲ್ಲ. ನಿಮ್ಮ ಸ್ವಂತ ಅಭಿಪ್ರಾಯ, ಸಣ್ಣ ಗುಂಪಿನ ಅಭಿಪ್ರಾಯ, ಆನಂತರ ಕ್ಲಾಸನ್ನು 2 ಭಾಗ ಮಾಡಿ, ಒಂದು ಇಡೀ ಅರ್ಧ ಕ್ಲಾಸು, ಇನ್ನು ಅರ್ಧ ಕ್ಲಾಸು ಚರ್ಚೆ ಮಾಡಿ ಬರೀರಿ, ಕೊನೆಗೆ ಇಡೀ ಕ್ಲಾಸ್ನವ್ರು ಚರ್ಚೆ ಮಾಡಿ ಬರೀರಿ ಅಂತ ಹೇಳಿದ್ವಿ. ತಮಾಷೆ ನೋಡಿ, ಯಾರು ಸ್ವಂತ ಅಭಿಪ್ರಾಯದಲ್ಲಿ ಕಾಶ್ಮೀರ ನಮಗೇ ಇರಬೇಕು ಅಂದ್ಕೊಂಡಿದ್ರೋ ಆ ಗುಂಪಿನ ಎಕ್ಸ್ಪೀರಿಯನ್ಸಲ್ಲಿ ಬೇರೆ ದೇಶ ಮಾಡ್ಕೊಟ್ಬಿಡಿ ಸರ್ ಹೋಗಲಿ. ನಾ ಕೇಳಿದೆ, ಮನಸ್ಸನ್ನು ಯಾಕೆ ಬದಲಾಯಿಸಿದ್ರಿ ಅಂತ. ಅವರೆಲ್ಲ ಹೇಳ್ತಾರಲ್ವ ಸರ್. ನೋಡಿ, ಮನಸ್ಸು ಹೇಗೆ ಪ್ರಭಾವ ಆಗ್ತದೆ ಬೇರೆಯವ್ರು ಹೇಳೋದ ಮೇಲೆ ಅಂತ. ಒಬ್ಬೊಬ್ಬರು ಹೇಳ್ತಿರುವಾಗ ಅವ್ರ ಮಾತು ಸರಿ ಅನಿಸುತ್ತೆ, ನಮಗೆ ಅನ್ನಿಸಿದಾಗ ನಮ್ಮ ಮನಸ್ಸು ಬದಲಾಯಿಸುತ್ತೆ. ಅದಕ್ಕೆ ಹೇಳ್ತಾರೆ, 108 ಜನರ ಗೋಜಲಿಗೆ ಹೋಗಬೇಡ, ನಿನ್ನ ಮನಸ್ಸಿಗೆ ಏನು ಸರಿ ಅನಿಸುತ್ತೋ ಅದು ಮಾಡ್ಕೋ. ಅದಕ್ಕೆ ಜನಸಮೂಹದಿಂದ ದೂರ ಇರುವಂಥ ವಿಚಾರ ಮಾಡು. 19ನೇದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳಬೇಕು. ಆತ್ಮ ಸಾಕ್ಷಾತ್ಕಾರ ನನ್ನ ಜೀವಿತಕ್ಕೆ ಬಹಳ ಮಹತ್ವವಾದದ್ದು ಅಂತ ಒಪ್ಕೊಳ್ಬೇಕು. ಕೊನೆಯದು ಬಹಳ ಮುಖ್ಯವಾದದ್ದು, ಪರಿಪೂರ್ಣ ಸತ್ಯದ ಅನ್ವೇಷಣೆ. ನನ್ನ ಜೀವನದ ಗುರಿ ಏನಂದರೆ ಪರಿಪೂರ್ಣ ಸತ್ಯದ ಅನ್ವೇಷಣೆ ಮಾಡುವಂಥದ್ದು. ಇಷ್ಟನ್ನು ಮಾಡಿಕೊಂಡ್ರೆ ಕ್ಷೇತ್ರಜ್ಞನ ದರ್ಶನ ಆಗ್ತದೆ ಅಂತ. ಎಷ್ಟು ಸುಲಭವಾದ ಪಟ್ಟಿಯಲ್ಲ 20 ಅದಕ್ಕೆ DVG ಭಾಳ ಚೆನ್ನಾಗಿ ಬರೀತಾರೆ. ಅವ್ರ ಮಾತೇ ಇಟ್ಕೊಂಡಿದ್ದೇನೆ, ಬೇರೆ ಮಾತು ಹೇಳೋಕೆ ಬರೋದೇ ಇಲ್ಲ, ಅದನ್ನು ಅಷ್ಟು ಚೆನ್ನಾಗಿದೆ ಅವರು. ಅವ್ರು ಹೇಳ್ತಾರೆ, ಭಗವಂತನನ್ನು ತೋರಿಸಿಕೊಡಿ, ಭಗವಂತ ಇದ್ದಾನೆಯೇ ಎಂದು ಯಾರಾದರೂ ರುಜುವಾತು ಪ್ರೂಫ್ ಕೇಳಿದರೆ, ಅವ್ರು ಬರೆದಿದ್ದು, ಈ ಮೇಲಿನ 20 ಗುಣಸಿದ್ಧತೆಗಳ ಪಟ್ಟಿ ಮಾಡಿ ನೀವು ಯಾವುದರಲ್ಲಿ ತೇರ್ಗಡೆ ಪಡೆದಿದ್ದೀರಿ ಎಂದು ಕೇಳಬೇಕು. ಭಗವಂತನ ತೋರಿಸು ಅಂತಾರಲ್ಲ ಯಾರಾದರೂ, ಇದ್ದಾನ ಪ್ರೂಫ್ ಇದೆಯಾ ಅಂತ ಕೇಳಿದರೆ 20 ಪಟ್ಟಿ ಮಾಡಿ 20ರಲ್ಲಿ ನಿಮಗೆ ಯಾವ್ಯಾವ ಸಾಧ್ಯ ಆಗಿದೆ ಹೇಳಪ್ಪ, ತೇರ್ಗಡೆ ಆಗಿದ್ದೀರಿ ಅಂತ ಕೇಳಬೇಕು. ಆ ಪರೀಕ್ಷೆಯಲ್ಲಿ ತೇರ್ಗಡೆ ಆಗದವರು ಮೊದಲು ತಮ್ಮನ್ನು ತಯಾರು ಮಾಡಿಕೊಳ್ಳಲಿ, ಆ ನಂತರ ಕ್ಷೇತ್ರಜ್ಞನ ಮಾತು. ಮೊದಲು ತಯಾರು ಮಾಡ್ಕೊಳ್ಳಿ. ಪರೀಕ್ಷೆಗೆ ಹೋಗ್ಬೇಕಾದ್ರೆ ಓದ್ಕೊಂಡು ಹೋದಿರ್ತಾನೆ, ಓದ್ಕೊಳ್ಳೋದೇನೆ ಕ್ವಶನ್ ಪೇಪರ್ ಹೇಗಿದೆ ಅಂದರೆ ಏನು ಬಂದರೂ ಬರೆಯೋಲ್ಲ ನೀನು. ಅದಕ್ಕೆ 20ರಲ್ಲಿ ತಯಾರಿಗೆ ಎಷ್ಟಾಗಿದೆ ಅಂತ. ಮುಂದೆ ಅವ್ರ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ಕಣ್ಣು ಕಟ್ಟಿಕೊಂಡಿರುವವನಿಗೆ ಕನ್ನಡಕ ಏನು ಮಾಡಿತ್ತು ಅಂತ. ಕಣ್ಣು ಕಟ್ಕೊಂಡು ಕೂತ್ಕೊಂಡ್ರೆ ಕನ್ನಡಕ ಹಾಕ್ಕೊಂಡ್ರೆ ಏನು ಪ್ರಯೋಜನ, ಕಣ್ಣೇ ಮುಚ್ಕೊಂಡಿದ್ದಾರೆ ಅವರು. ಅದಕ್ಕೆ ಭಗವಂತ ನೋಡಬೇಕು ಅಂದರೆ 20ರಲ್ಲಿ ಕೆಲವೊಂದಾದರೂ ಪ್ರಯತ್ನ ಮಾಡಿ, ಸ್ವಲ್ಪ ಪಾಸಿಂಗ್ ಮಾರ್ಕ್ಸ್ ಬಂದಾದರೂ ಚಾನ್ಸ್ ಇದೆ ನೋಡೋದಕ್ಕೆ ಅಂತ ಅದಕ್ಕೆ ಹೇಳ್ತಾರೆ. ಇನ್ನೊಂದು ಮಾತನ್ನು DVG ಮುಖ್ಯವಾಗಿ ಹೇಳ್ತಾರೆ ಈ ಅಧ್ಯಾಯದಲ್ಲಿ, ಅಂದರೆ ನಾವು ಗತಿ ತಪ್ಪೋದು ಎಲ್ಲಿ ಅಂತ. ನಾವು ಗತಿ ತಪ್ಪೋದು ಸಣ್ಣದಾಗಿ ತೋರುವ ದುರಭ್ಯಾಸಗಳಿಗಾಗಿ. ಮಹಾಪಾತಕ ಮಾಡಿದವನಿಗೆ ಸದ್ಗತಿ ಬೇಗ ಬಂದಿತ್ತು, ದೊಡ್ಡ ತಪ್ಪು ಮಾಡಿದವನಿಗೆ ಸದ್ಗತಿ ಆದೀತು. ಅವ್ರು ಹೇಳ್ತಾರೆ, ಹಿರಣ್ಯಕಶ್ಯಪನಿಗೆ, ರಾವಣನಿಗೆ, ಶಿಶುಪಾಲನಿಗೆ ಆಗಲಿಲ್ವಾ, ಬೇಗ ಬಂದ್ಬಿಡುತ್ತೆ ಅವರಿಗೆ. ನಮಗೆ ಯಾಕೆ ಆಗೋಲ್ಲ ಅಂದರೆ, ದೊಡ್ಡ ಪಾತಕಕ್ಕೆ ಹೆದರ್ತೇವೆ, ಸಣ್ಣ ಪಾತಕಕ್ಕೆ ಉಪೇಕ್ಷೆ ಮಾಡ್ತೇವೆ ಅಂತ. ಸಣ್ಣ ನಡೀತದೆ, ಅದೇನು ದೊಡ್ಡದಿಲ್ಲ ಅಂಥೇಳಿ. ಅವ್ರು ಹೇಳೋದು, ಸಣ್ಣ ಸುಳ್ಳುಗಳನ್ನು ಸುಲಭವಾಗಿ ಹೇಳಿಬಿಡುತ್ತೇವೆ, ಯಾಕಂದರೆ ಇದರಿಂದ ಯಾರಿಗೂ ನಷ್ಟವಿಲ್ಲ ಎಂದು ನಮ್ಮ ಭ್ರಮೆ. ಸಣ್ಣ ಸುಳ್ಳು ಯಾರಿಗೇನು ತೊಂದರೆ ಆಗೋದಿದೆ, ನಾ ಸುಳ್ಳು ಹೇಳಿದೆ ಏನು ತೊಂದರೆ ಆಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ ಅವರು, ಈ ಕುಟಿಲಗಳು, ವಕ್ರಗಳು ನಮ್ಮ ಜೀವನವನ್ನು ಸೊಟ್ಟು ಮಾಡುತ್ತವೆ. ಎಷ್ಟು ಚೆನ್ನಾಗಿದೆ. ಈ ಸಣ್ಣದು ಅಭ್ಯಾಸ ಆಗಿಬಿಡುತ್ತೆ. ಒಂದ್ಸಲ ಎಲ್ಲೋ ಹೇಳಿದ್ದೇನೋ ಗೊತ್ತಿಲ್ಲ, ಮಹಾ ಪ್ರಪಂಚದೊಬ್ಬ ಚೀಟ್, ಬಹಳ ದೊಡ್ಡ ಚೀಟ್ ಅವನು, ಗ್ರೀಕ್ ದೇಶದವನು. ಇಲ್ಲಿ ಬಂದು ಇಲ್ಲೇ ಸಿಕ್ಕಾಕೊಂಡ, ಇಂಡಿಯಾದಲ್ಲೇ ಸಿಕ್ಕಾಕೊಂಡ ಅವನು.
ಅವನಿಗೆ ದೊಡ್ಡ ಕಾದಂಬರಿ ಬರೀತಿದ್ದಾನೆ ಜೈಲಲ್ಲಿ ಇದ್ಕೊಂಡು. ಆ ಕಾದಂಬರಿಗೆ $5 ಮಿಲಿಯನ್ ಕೊಟ್ಟಿದ್ದಾರೆ ಸಿನಿಮಾ ಮಾಡ್ತೀವಿ ಅಂತ. ಅವ್ನು ಹಿಂಗೆ ಸಿಗತ್ತೆ ಅನ್ಕೋತಿದ್ರೆ ಕಳ್ತನೇ ಮಾಡ್ತಿರ್ಲಿಲ್ಲೇನೋ ಅವನು. ಅವನ ಬಗ್ಗೆ ಒಂದು ಸಲ ಹೇಳಿದ್ದೆ ಅನಿಸುತ್ತೆ. ಅವನು ಹೇಳ್ತಾನೆ, ನೀನು ದೊಡ್ಡ ಕಳ್ತನ ಮಾಡಿದ್ಯಲ್ಲ, ಇಂಟರ್ನ್ಯಾಷನಲ್ ಕ್ರೂಕ್ ಆಗಿದೆಯಲ್ಲ ನೀನು, ಯಾಕೆ ಆದೆ ಅಂತ ಕೇಳಿದರೆ ಬ್ಲೇಮ್ ಇಟ್ ಮೈ ಮದರ್ ಅಂದ ಅವನು. ನಮ್ಮ ತಾಯಿನ ಬ್ಲೇಮ್ ಮಾಡಬೇಕು ಅಂತ. ಯಾಕಂದರೆ ಅವ್ನು ಬಡವ ಮೊದಲು, ತಾಯಿಗೆ ಪಾಪ ಎಲ್ಲೋ ಕೆಲಸ ಮಾಡ್ಕೊಂಡಿರೋದು, ಹೊಟ್ಟೆ ಹಸ್ತೋಗಿದೆ ಹುಡುಗನಿಗೆ. ಒಂದು ಬೇಕರಿಯಲ್ಲಿ ಕೆಲಸ ಮಾಡೋನು, ಸಣ್ಣ ಬೇಕರಿಯಲ್ಲಿ ಕೆಲಸ ಮಾಡೋನು. ಅವನಿಗೆ ಕಷ್ಟ, ಹುಡುಗನಿಗೆ ಹೊಟ್ಟೆ ಹಸದು ಕಂಗಾಲಾದಾಗ ಆ ಶೋಕೇಸಲ್ಲಿ ಒಳ್ಳೆ ತಿಂಡಿ ಇಟ್ಟಿದ್ದಾರೆ, ತಿನ್ನೋಕ್ಕಾಗಲ್ಲ, ಅದು ನೋಡ್ತಾ ನೆಲ ಒರೆಸ್ಬೇಕು ಅವನು. ಅವನೇನು ಮಾಡಿದ ಅಂದರೆ ಹಸು ತಡ್ಕೊಳ್ಳಾರ್ದೆ ಈ ಬಲಗೈ ಹೆಬ್ಬೆರಳು ಉಗುರು ಬಿಟ್ಟಿದ್ದಂತೆ. ಉಗುರು ಬೆಳೆಸ್ಬಿಟ್ಟು ಆ ಸ್ಕ್ರೂ ಡ್ರೈವರ್ ಥರ ಯೂಸ್ ಮಾಡಿ ಆ ಪಟ್ಟಿ ಹಾಕಿ ಕುಡಿಸಿರ್ತಾರಲ್ಲ, ಆ ಸ್ಕ್ರೂ ಬಿಚ್ಕೊಳ್ಳೋಕೆ ಕಲ್ತ್ಕೊಂಡ. ಹಸಿವು ಏನು ಮಾಡಿಸುತ್ತೆ ಅಂತ ಅದನ್ನು, ಹಸಿವು ಏನು ಮಾಡುತ್ತೆ, ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ ಗುಟ್ಟು ಕೀಲುಗಳಿಹುವು ಸೃಷ್ಟಿಯಂತ್ರದಲ್ಲಿ, ಕಟ್ಟಿಪವು ಕೋಟೆಗಳ ಕೀಳಿಪವು ತಾರೆಗಳ ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ ಅಂತ. ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿ ಮಮತೆ ಏನಾದರೂ ಮಾಡಿಸ್ಬಿಡುತ್ತೆ ಅಂತ. ಹಸಿವೇನು ಮಾಡಿಸ್ತು ಅಂದರೆ ಅವನಿಗೆ ಬುದ್ಧಿ ಕಲಿಸ್ಬಿಟ್ಟಿದೆ, ಅದನ್ನ ಹೇಗೆ ಬಿಚ್ಕೋಬೇಕು ಅಂತ. ಸಾಯಂಕಾಲ ಹೋಗೋದಕ್ಕೆ ಅದು ಬಿಚ್ಕೊಂಡು ಅವನು ಯಜಮಾನ ಒಳಗೆ ಹೋದಾಗ ಆ ಗ್ಲಾಸ್ ತಕ್ಕೊಂಡು 2 ಕೇಕ್ ಜೇಬಲ್ಲಿ ಹಾಕ್ಕೊಂಡು ಮನೆಗೆ ಹೋದ. ಮನೆಗೆ ಹೋಗಿ ಅಮ್ಮಗೆ ಹೇಳಿದಂತೆ, 2 ಕೇಕ್ ತಂದಿದ್ದೆ ನೋಡು ಅಂತ. ಹೌದಾ, ಚೆನ್ನಾಗಿದೆಯಲ್ಲೋ, ನಾಳೆ ಇನ್ನೊಂದು ತೊಗೊಂಬಾರೋ. ಆಕೆ ಪಾಪ ಕಳ್ತನ ಮಾಡು ಅಂತ ಹೇಳಿಲ್ಲ, ಇವನು ಕೊಂಡ್ಕೊಂಬಂದಿದ್ದಾನೆ ಅಂತ ಅಂದ್ಕೊಂಡ್ಲೋ ಏನೋ ಗೊತ್ತಿಲ್ಲ. ಆಕೆ ಅಥವಾ ಯಜಮಾನ ಕೊಟ್ಟ ಅಂದ್ಕೊಂಡಿರ್ಬೇಕು. ಮರುದಿವಸ ಇವನು 2 ತೊಗೊಂಡು ಹೋದ, 3 ತೊಗೊಂಡು ಹೋದ. ಯಜಮಾನ್ರಿಗೆ ಗೊತ್ತಾಗಲಿಲ್ಲ. ಎಷ್ಟು ಕೇರ್ಫುಲ್ಲಾಗಿ ತೆಗಿತಿದ್ದ ಅಂದರೆ ಅಷ್ಟು ಚೆನ್ನಾಗಿ ತೆಗಿತಿದ್ದ, ಎಕ್ಸ್ಪರ್ಟ್ ಆಗಿಬಿಟ್ಟ ಅವನು. ಅವನಂದ ದಿನ ಕೇಕ್ ಅಂತ ಎಷ್ಟಂತ ತಿನ್ನೋದು, ದಿನ ಕೇಕೆ ತಿನ್ಬೇಕಾ, ಅದು ಬೇಡ ಅಂಥೇಳಿ ಒಂದು ಹೇರ್ ಪಿನ್ನಿಂದ ಆ ಯಜಮಾನಂದು ಆ ದುಡ್ಡಿಡೋ ತಿಜೋರಿ ಇದೆಯಲ್ಲ ಅದನ್ನು ತೆಗೆಯೋದು ಹೇಗೆ ಅಂತ ಕಲ್ಕೊಂಡ್ಬಿಟ್ಟ. ದುಡ್ಡೇ ಬಂದರೆ ಏನಾದರೂ ತಿನ್ಬೋದಲ್ಲ, ಅದನ್ನು ಶುರು ಮಾಡಿದವನು ಒಂದು ಸಲ ಸಿಕ್ಕಾಕೊಂಡ. ಯಜಮಾನ ಹೊಡೆಯೋಕೆ ಹೋದ, ತಪ್ಸ್ಕೊಂಡು ಓಡೋದ. ಪೊಲೀಸ್ ಕಂಪ್ಲೇಂಟ್ ಆಯಿತು. ಪೊಲೀಸರು ಸಿಕ್ಬಾರ್ದು ಅಂತ ಮೇಕಪ್ ಮಾಡ್ಕೊಳ್ಳೋಕೆ ಶುರು ಮಾಡಿದ. ಈ ಕೆಮಫ್ಲೇಜ್ ಅಂತೀವಲ್ಲ, ಅವನ ಬದಲಾವಣೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೋತಿದ್ದ ಅಂದರೆ ಅವನು ಮುಂದೆ ಹೋಗಿ ನಿಂತ್ಕೊಂಡ್ರು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳೋನು. ಅವನ್ನೆಲ್ಲ ಮಾಡಿಕೊಂಡು ಪ್ರಸಿದ್ಧ ಆಗಿ ಬೇಕ್ರಿ ಬಿಟ್ಟ. ಬೇಕ್ರಿ ಸಣ್ಣ ಕ್ಷೇತ್ರ, ಅದು ಬಿಟ್ಟ ದೊಡ್ಡ ಕ್ಷೇತ್ರಕ್ಕೆ ಹೋದ. ಭಾರಿ ದೊಡ್ಡ ಕುರುಕಾಗಿ ಏನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ಸಿಕ್ಕಾಕೊಂಡ ಕಡೆಗೆ ಈಗ ಜೈಲಲ್ಲಿ ಇದ್ದಾನೆ. ಅವನು ಹೇಳ್ತಾನೆ, ಅವತ್ತಿನ ದಿವಸ ನಾನು ಕೇಕ್ ತೊಗೊಂಡು ಹೋದಾಗ ಅಮ್ಮ ಕೆನ್ನೆಗೆ ಹೊಡೆದು ಮಾಡಬಾರ್ದಾಗಿತ್ತು ನೀನು ಅಂತ ಅಂದಿದ್ರೆ ನಾನು ಈ ಮಟ್ಟಕ್ಕೆ ಬರ್ತಿರಲಿಲ್ಲ ಅಂತ. ಅದಕ್ಕೆ DVG ಭಾಳ ಚೆನ್ನಾಗಿ ಹೇಳ್ತಾರೆ, ಸಣ್ಣ ಸಣ್ಣ ಸುಳ್ಳುಗಳನ್ನು, ಸಣ್ಣ ಸಣ್ಣ ತಪ್ಪುಗಳನ್ನು ಸುಲಭವಾಗಿ ಮಾಡಿಬಿಡ್ತೀವಲ್ಲ, ಇದು ಮಾಡೋದ್ರಿಂದ ನಮ್ಮ ಜೀವನಕ್ಕೆ ಒಂದು ವಕ್ರತೆ ಬರ್ತದೆ. ಆ ವಕ್ರ ಒಂದು ಎಕ್ಸಾಂಪಲ್ ಕೊಡ್ತಾರೆ ಭಾಳ ಚೆನ್ನಾಗಿರುವಂಥದ್ದು. ನಮ್ಮ ಜೀವನ ಒಂದು ತಂತಿಯ ಹಾಗೆ, ಒಂದು ಕಾಗದದ ಹಾಗೆ ಅಂತ. ಎಷ್ಟು ಅದ್ಭುತವಾದಂಥ ಉದಾಹರಣೆ ಇದು. ನಮ್ಮ ಜೀವನ ಒಂದು ಕಾಗದ ಅಂತ ಇಟ್ಕೊಂಡ್ರೆ ಅಥವಾ ತಂತಿ ಇಟ್ಕೊಂಡ್ರೆ ಒಂದ್ಸಲ ಮಡಚಿಬಿಡಿ, ಇದನ್ನು ಮಡಚಿ ಹಿಂಗೆ ಗೀರು ಹಾಕಿಬಿಡಿ, ಮುಂದೆ ಏನಾದರೂ ಸರಿಯಾಗಲ್ಲ ಅದು. ಒಂದು ಸಲ ಗೆರೆ ಹಾಕಿಬಿಟ್ಟು ತಂತಿ ಮಣಿಸಿ ನೋಡಿ, ಮತ್ತೊಂದು ಸಲ ನೀವು ಎಷ್ಟೇ ಸೀದಾ ಮಾಡಿದರೂ ಕೂಡ ಅಲ್ಲೊಂಚೂರು ವಕ್ರ ಕಾಣಿಸುತ್ತೆ. ಅದಕ್ಕೆ ಹೇಳ್ತಾರೆ, ನಮ್ಮ ಜೀವನ ತಂತಿಯ ಹಾಗೆ ಅಥವಾ ಕಾಗದದ ಹಾಗೆ. ಒಂದು ಸಲ ಅದನ್ನು ಮಡಚಿದ್ರೂ ನಮ್ಮ ವಕ್ರ ಗುಣದಿಂದ ಅದನ್ನು ಸುಕ್ಕು ತೆಗೆಯೋಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಪರಮಾತ್ಮನ ದರ್ಶನ ಬೇಕೆನ್ನುವವರು ಮೊದಲು ಜೀವದ ಸೊಟ್ಟುಗಳನ್ನು, ಸುಕ್ಕುಗಳನ್ನು ಸರಿ ಮಾಡಿಕೊಳ್ಳಬೇಕು. ಇವೆಲ್ಲ ಬಹುಕಾಲದ್ದು, ಬೇಗ ಆಗುವಂಥದ್ದಲ್ಲ, ಒಂದೇ ಸಲ ಆಗುವಂಥಲ್ಲ, ಬಹಳ ಕಾಲ ಬೇಕು. ಎಚ್ಚರಿಕೆ ಅಭ್ಯಾಸ ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು, ಈ ಆತ್ಮ ಪರೀಕ್ಷೆ, ಆತ್ಮಶೋಧನೆ ಅನ್ನುವಂಥದ್ದು ತತ್ವದರ್ಶನಕ್ಕೆ ಮೊದಲನೇ ಮೆಟ್ಲು. ಇದಕ್ಕೆ ಅತ್ಯಂತ ಬೇಕಾದದ್ದು ಅಂತಂದರೆ ತಾಳ್ಮೆ. ತಕ್ಷಣ ನಾಳೆ ಆಗಿಬಿಡಬೇಕು, ಇವತ್ತು ನನಗೆ 20ರಲ್ಲಿ 1-2 ಆಗಿದೆ ನನಗೆ ಅಂತ ತಕ್ಷಣ ಕ್ಷೇತ್ರದ ದರ್ಶನ ಆಗ್ತದೆ ಅಂತ ಹೇಳೋಕೆ ಬರೋಲ್ಲ. ತುಂಬ ಸಮಯ ಬೇಕಾಗ್ತದೆ, ತಾಳ್ಮೆ ತುಂಬ ಬೇಕು ಅಂತ. ಮೋಕ್ಷದಾಶೆಯಳು ಅತಿ ಆತುರತೆ ಒಳಿತಲ್ಲ, ಮೋಕ್ಷದಾಶೆಯಳು ಅತಿ ಆತುರತೆ ಒಳಿತಲ್ಲ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಎಷ್ಟು ಚೆನ್ನಾಗಿರೋ ಪದ್ಯ ಇದು. ಮೋಕ್ಷ ಬೇಕು ಅಂತ ಹಾತೊರೆದ್ರೆ ಮರುದಿನ ಸಿಕ್ಕೋಲ್ಲ, ಅದು ತಾಳ್ಮೆ ಬೇಕು. ತಾಳ್ಮೆಗಿಂತ ಏನು ಮಾಡಬೇಕು ಅಂತ ಹೇಳ್ತಾರೆ, ಮೋಕ್ಷದಾಸೆಯಳು ಅತಿ ಆತುರತೆ ಒಳಿತಲ್ಲ. ಅತಿ ಆತರ ಒಳ್ಳೆಯದಲ್ಲ ಸಿಗಬೇಕು ಅಂಥೇಳಿ, ಮತ್ತು ಆತುರತೆ ಪಟ್ಟರು ಸಿಗೋ ವಸ್ತುನೂ ಅಲ್ಲ ಅದು. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಶಿಕ್ಷೆ ಅಂದರೆ ಶಿಕ್ಷಣ, ಮನಸ್ಸಿಗೆ ತರಬೇತಿ. ಈ ಸುಕ್ಕುಗಳನ್ನು ತೆಗಿಬೇಕಾದ್ರೆ ತರಬೇತಿ ಬೇಕಲ್ವ. ಒಂದೊಂದ್ಸಲ ನೋಡ್ತೀವಿ, ಈ ಬಟ್ಟೆನ ಆಲ್ಟರ್ ಮಾಡಿಸಿದರೆ, ಸಾಮಾನ್ಯ ನಮ್ಮ ಜೆಂಟ್ಸಿಗೆಲ್ಲ ಪ್ಯಾಂಟ್ ಆಲ್ಟರ್ ಮಾಡಿದ್ರೆ ಗೊತ್ತಾಗಿರುತ್ತೆ. ಆಲ್ಟರ್ ಮಾಡಿದಾಗ ಮೊದಲೇ ಒಂದು ಗೆರೆ ಬಿದ್ದಿರುತ್ತೆ, ಅದು ಹೋಗಿಸ್ಬೇಕು ಅಂದರೆ ಎಷ್ಟು ಕಷ್ಟ ಗೊತ್ತಾ.
ನೀರು ಹಾಕಿ ಚಿಮ್ಕಿ ಚಿಮ್ಕಿ ಹಾಟ್ ಐರನ್ ತೊಗೊಂಡು ಪ್ರೆಸ್ ಮಾಡಿದ ಕೂಡ ಒಂದು ಬಿಳಿಗೆರೆ ಕಾಣಿಸ್ತಾ ಇರುತ್ತೆ. ಅದು ಒಂದು 15-20 ಸಲ ಮಾಡಿದ್ರೆ ಸ್ವಲ್ಪ ಸರಿ ಹೋಗ್ಬೋದೇನೋ, ಆದರೂ ಕೇರ್ಫುಲ್ಲಾಗಿ ನೋಡಿದ್ರೆ ಒಂದು ಗೆರೆ ಕಾಣುತ್ತೆ. ಅದು ಒಂದು ಬಟ್ಟೆಗೆ ಬಿದ್ದಂಥ ಒಂದು ಸುಖ ತೆಗಿಬೇಕಾದ್ರೆ ಎಷ್ಟು ದಿವಸ ಬೇಕಾಗಬೇಕಾದ್ರೆ ಮೋಕ್ಷ ಅಷ್ಟು ಬೇಗ ಸಿಕ್ಕಿದ. ಅದಕ್ಕೆ ಹೇಳ್ತಾರೆ, ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ನೀನು ಜೀವನದಲ್ಲಿ ಮಾಡುವಂಥ ಕೆಲಸಗಳನ್ನು, ಸಾಮಾನ್ಯ ಧರ್ಮಗಳನ್ನು ಲಕ್ಷ್ಯ ತಪ್ಪದೆ ಮಾಡಪ್ಪ. ಇಲ್ಲಿ ಅದೇ ಹೇಳ್ತೀವಿ, ಡಿ ವಿ ಜಿ ಹೇಳ್ತಿರೋದು ಅದನ್ನೇ. ಸಣ್ಣ ಸಣ್ಣ ಸುಲಭವಾಗಿ ಹೇಳಿಬಿಡ್ತೀವಲ್ಲ ನಾವು, ಸಣ್ಣದು ಅಂತ ಹೇಳಿ. ಆ ಸಾಮಾನ್ಯ ಧರ್ಮಗಳನ್ನು ಚೆನ್ನಾಗಿ ನಡೆಸು, ಶುಚಿಯಾಗಿ ನಡೆಸು, ಆಗ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ, ತಾನಾಗೆ ಸಿಗ್ತದೆ ಮೋಕ್ಷ ಅಂತ ಹೇಳಿ.